ನಾನೀಗ ಮಾತನಾಡಲಿಕ್ಕೆ ಹೊರಟಿರೋದು ವಾಸ್ತು ಬಗ್ಗೆ. ನನಗೆ ಗೊತ್ತು, ನಾನಿಲ್ಲಿ ವಾಸ್ತು ಅಂದ ಕೂಡಲೇ ಬಹಳಷ್ಟು ಜನರ ತಲೆಯಲ್ಲಿ ಬಹಳಷ್ಟು ಪ್ರಶ್ನೆಗಳು, ಇವರು ಕೇಳೇ ಬಿಡೋಣ, ಇವರೇನು ಉತ್ತರ ಹೇಳ್ತಾರೆ ನೋಡೇ ಬಿಡೋಣ ಅಂತ ಖಂಡಿತ ತಾವು ಬಂದಿದ್ದೀರ. ತಾವು ಏನು ಕೇಳಬಹುದು? ಸರ್, ವಾಸ್ತು ಅನ್ನೋದು ಇತ್ತೀಚೆಗೆ ಮಾತ್ರ ಬಂದಿದೆಯಲ್ಲ ಸರ್, ಒಂದು 15-20 ವರ್ಷದಿಂದ 30 ವರ್ಷದಿಂದ ನಮ್ಮ ತಂದೆ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ವಾಸ್ತು ಎಲ್ಲಿತ್ತು ಸರ್ ಅಂತ ಮೊದಲನೇ ಪ್ರಶ್ನೆ ನನಗಾಗ್ತೀರ. ಖಂಡಿತ ನಿಜ. 15 ವರ್ಷದಿಂದ 20 ವರ್ಷದಿಂದ 25 ವರ್ಷದಿಂದ ವಾಸ್ತು ಇರಲಿಲ್ಲ. ಆದರೆ ಒಂದು ನೆನ್ಪಿಡಿ, ವಾಸ್ತುವಿನಲ್ಲಿ ಒಂದು ದೊಡ್ಡ ಸೂಕ್ತಿ ಅಂತ ಹೇಳಿದ್ರೆ ವಸ್ತು ರೇವಾ ವಾಸ್ತು ಅಂತ ಹೇಳುತ್ತೆ. ಅಂತ ಹೇಳಿದ್ರೆ ಪ್ರತಿಯೊಂದು ನಮ್ಮ ಈ ವಿಶ್ವದಲ್ಲಿ ಒಂದೊಂದು ಕಣದಲ್ಲೂ ಕೂಡ ವಾಸ್ತು ಇದೆ ಅಂತ ಹೇಳುತ್ತೆ. ವಸ್ತುವಿನಿಂದ ಮಾಡಲ್ಪಟ್ಟದ್ದೇ ವಾಸ್ತು ಅಂದರೆ ಪ್ರತಿಯೊಂದರಲ್ಲೂ ವಾಸ್ತು ಇದೆ ಅಂತ ಹೇಳುತ್ತೆ. ಹಾಗೆ ನಾವು ವಾಸ್ತು ಬಗ್ಗೆ ಮಾತಾಡಬೇಕಾದ್ರೆ ಈ ವಾಸ್ತು ನಮ್ಮ ಹೊರ ಜಗತ್ತಿನಲ್ಲಿ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಮನಸ್ಸಿನಲ್ಲೂ ಕೂಡ ವಾಸ್ತು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ತಂದೆ ವಿಷಯ ಮಾತಾಡ್ತೀವಿ, ತಾಯಿ ವಿಷಯ ಮಾತಾಡ್ತೀವಿ, ನಮ್ಮ ತಾತನ ವಿಷಯ ಮಾತಾಡ್ತೀವಿ, ನಮ್ಮ ಮುತ್ತಾತನ ವಿಷಯ ಮಾತಾಡ್ತೀವಿ. ಆ ಸಮಯದಲ್ಲಿ ವಾಸ್ತು ಎಲ್ಲಿದೆ ಅಂತ ಪ್ರಶ್ನೆ ಆಗ್ತೀವಿ. ನಮ್ಮ ತಾತನ ಬಗ್ಗೆ ಮಾತಾಡಬೇಕಾದ್ರೆ ನಮ್ಗೆ ಹಕ್ಕಿದೆಯೇ ಅಂದ್ರಿ, ಅವರಲ್ಲಿದ್ದಂತಹ ಒಂದು ಆಸ್ತಿಕತೆ ನಮ್ಮಲ್ಲಿ ಇದೆಯಾ ಅಂತ ಮೊದಲು ಪ್ರಶ್ನೆ ಮಾಡ್ಕೊಳ್ರಿ. ಆಗಿನ ಕಾಲದಲ್ಲಿ ಅವರ ಆಂತರಿಕ ವಾಸ್ತು, ನಮ್ಮ ಒಳಗಡೆ ವಾಸ್ತು ಇತ್ತಲ್ಲ, ಬಹಳ ಅದ್ಭುತವಾಗಿತ್ತು, ಬಹಳ ಚೆನ್ನಾಗಿತ್ತು. ಅದನ್ನ ಈಗಿನ ಈ ಸಮಾಜದಲ್ಲಿ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದ ಕಾರಣ ಹೊರಗಿನ ವಾಸ್ತು ನಮ್ಮನ್ನು ಬಾಧಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಹದೊಳಗಡೆ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದ್ರೆ ಹೊರಗಡೆ ಯಾವ ವೈರಸ್ ನಮ್ಗೆ ಏನು ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ? ಯಾವಾಗ ನಾವು ಒಳಗಡೆ ರೆಸಿಸ್ಟೆನ್ಸ್ ಪವರ್ನ ಕಳ್ಕೊಂಡ್ಬಿಡ್ತೇವೆ, ನಮಗೆ ಏಡ್ಸ್ ವೈರಸ್ಸು ಬರುತ್ತೆ, ಕ್ಯಾನ್ಸರ್ ವೈರಸ್ಸು ಬರುತ್ತೆ, ಮತ್ತೊಂದು ವೈರಸ್ಸು ಬರುತ್ತೆ. ಆ ತರಹದ ಆಂತರಿಕ ವಾಸ್ತು ಅದ್ಭುತವಾಗಿತ್ತು ನಮ್ಮ ತಾತನ ಕಾಲದಲ್ಲಿ, ನಮ್ಮ ಮುತ್ತಾತನ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲಿ ಇತ್ತು. ಆಗಿನ ಸಂದರ್ಭ ಯೋಚನೆ ಮಾಡಿ, ಒಬ್ಬ ಮನುಷ್ಯ ದುಡಿದ್ರೆ 10 ಜನ ಅವರ ಸಂಪಾದನೆಯಲ್ಲಿ ಬದುಕ್ತಾ ಇದ್ರು. ಕೇವಲ ತಮ್ಮ ಮಕ್ಕಳನ್ನ ಮಾತ್ರ ಸಾಕೋದಲ್ಲದೆ ಅಣ್ಣನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅಂತ ಅವರನ್ನು ಮನೆಗೆ ಕರ್ಕೊಂಡು ಬಂದು ಸಾಕ್ತಾ ಇದ್ರು. ಅಷ್ಟೇ ಸಾಲದು ಅಂತ ಹೇಳಿ ವಾರಾನ್ನಕ್ಕೆ ಅಂತ ಹೊರಗಿನ ಪರಿಚಯವೇ ಇಲ್ಲದಂತಹ, ಸಂಬಂಧವೇ ಇಲ್ಲದಂತಹ ಜನರನ್ನು ಕರ್ಕೊಂಡು ಬಂದು ಅವರಿಗೆ ಅನ್ನದಾನ ಮಾಡ್ತಾ ಇದ್ರು. ನಮ್ಮಲ್ಲಿ ಇದೆಯಾ ಅದು? ನಮ್ಮ ನೆಂಟರು ಇಷ್ಟರು ಯಾರಾದರೂ ದೂರದಿಂದ ಒಂದು ವಾರ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ, ಅಯ್ಯಯ್ಯೋ ಬೇಡಪ್ಪ, ತುಂಬಾ ದೂರ ಆಗತ್ತೆ, ನೀನು ಹೋಗೋ ಜಾಗಕ್ಕೆ ರೈಲ್ವೆ ಸ್ಟೇಷನ್ ಹತ್ರನೇ ಯಾವ್ದಾದ್ರು ಜಾಗ ಹುಡ್ಕೊಡ್ತೀವಿ ಅನ್ನೋ ಕಾಲ ಇದು. ಆ ತರಹ ನಮ್ಮ ಆಂತರಿಕ ವಾಸ್ತುವನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ. ಈಗ ವಾಸ್ತು ಖಂಡಿತ ಮೂಢನಂಬಿಕೆ ಅಲ್ಲ. ನಮ್ಮ ಇತ್ತೀಚಿನ ಆರ್ಕಿಟೆಕ್ಚರ್ ಏನಪ್ಪಾ ಅಂತ ಹೇಳಿದ್ರೆ, ಇರೋ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಕೋಣೆಗಳನ್ನ ಕಟ್ಟಿಸಬಹುದು ಅಂತ ಹೇಳುತ್ತೆ. ಇರೋ ಒಂದಷ್ಟು ಚಿಕ್ಕ ಜಾಗವನ್ನ ಎಷ್ಟು ಸುಂದರವಾಗಿ ಕಾಣಬಹುದು ಅಂತ ಮಾಡುತ್ತೆ. ಆದರೆ ಯಾವುದೇ ನಮ್ಮ ಇತ್ತೀಚಿನ ಆರ್ಕಿಟೆಕ್ಚರ್ ನಿಮ್ಮ ಮನಸ್ಸಿನ ಶಾಂತಿ ಕೊಡುತ್ತೆ ಅನ್ನೋದನ್ನ ಖಂಡಿತ ಭರವಸೆ ನೀಡಲ್ಲ, ಬರೆದಿಟ್ಕೊಳ್ಳಿ. ಆದರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ನಿಮ್ಮ ಮನಸ್ಸಿನ ನೆಮ್ಮದಿ ಕಾಪಾಡಿಕೊಳ್ಳಿಕ್ಕೇನು ಬೇಕೋ ಅದನ್ನೆಲ್ಲವನ್ನೂ ಹೇಳಿದೆ. ತುಂಬಾ ಜನ ಕೇಳ್ಬೋದು ವಾಸ್ತುಶಾಸ್ತ್ರದಲ್ಲಿ ಏನಿದೆ ಅಂತ. ನಾನು ಅವ್ರಿಗೆ ಪ್ರಶ್ನೆ ಮೂಲಕನೇ ಆ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ವಾಸ್ತುಶಾಸ್ತ್ರದಲ್ಲಿ ಏನಿಲ್ಲ. ವಾಸ್ತುಶಾಸ್ತ್ರದಲ್ಲಿ ಭೌತಶಾಸ್ತ್ರ ಇದೆ, ಗ್ರಹರಚನಾ ಶಾಸ್ತ್ರ ಇದೆ, ಆಯಸ್ಕಾಂತೀಯ ಶಾಸ್ತ್ರ ಇದೆ, ರಾಸಾಯನಿಕ ಶಾಸ್ತ್ರ ಇದೆ, ಖಗೋಳ ಶಾಸ್ತ್ರ ಇದೆ. ಎಲ್ಲ ಶಾಸ್ತ್ರವೂ ಅಡಗಿರುವಂತಹ ಶಾಸ್ತ್ರ ವಾಸ್ತುಶಾಸ್ತ್ರ. ಒಂದು ರೀತಿ ಹೇಳೋದಾದ್ರೆ ವೇದಗಳಲ್ಲಿ 4 ವೇದ ಅಂತ ಹೇಳ್ತಾರೆ. ಆದರೆ ನಮ್ಮ ಈ ವಾಸ್ತುಶಾಸ್ತ್ರನ ಪಂಚಮ ವೇದ ಅಂತ ಹೇಳಬಹುದು. ಯಾಕಂದ್ರೆ ಅದ್ರಲ್ಲಿ ಎಲ್ಲವೂ ಅಡಗಿದೆ, ಏನ್ ಇಲ್ಲ ಅಂತ ಇಲ್ಲ. ಅಂತಹ ವಾಸ್ತುಶಾಸ್ತ್ರನ ಯಾರು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಖಂಡಿತ ಅವರಿಗೆ ನೆಮ್ಮದಿ ಸಿಗತ್ತೆ, ಯಶಸ್ಸು ಸಿಗತ್ತೆ, ಎಲ್ಲವೂ ಸಿಗತ್ತೆ. ಕೇವಲ ಇಹದಲ್ಲಲ್ಲ, ಪರದಲ್ಲೂ ಕೂಡ. ನಾವು ಯೋಚನೆ ಮಾಡೋದು ಬರೀ ಇಹ ಮಾತ್ರ ಇದೆ ಅಂತ, ಇಹ ಬಿಟ್ಟು ಪರ ಇಲ್ಲ ಅಂತ ಅನ್ನೋ ಜನ ನಾವು. ಆದರೆ ಪರವೂ ಕೂಡ ಇದೆ ಅನ್ನೋದನ್ನ ನೀವು
ನೆನಪಿಟ್ಕೊಂಡ್ರೆ ಆವಾಗ ವಾಸ್ತುಶಾಸ್ತ್ರ ಬೇಕು ಅಂತ ನೀವು ಖಂಡಿತ ಒಪ್ತೀರ. ಒಂದು ವಿಷಯ, ನಮ್ಮ ವಿಜ್ಞಾನ ಎಷ್ಟೊಂದೆಲ್ಲ ಮುಂದುವರೆದಿದೆ, ವಿಜ್ಞಾನಕ್ಕೆ ಏನೆಲ್ಲ ತಿಳಿದಿದೆ, ವಿಜ್ಞಾನ ಏನೆಲ್ಲ ಮಾಡಬಲ್ಲದು. ಇವತ್ತಿನ ದಿನ ವಿಜ್ಞಾನದ ಮುಖೇನ ನಾವು ಪಿರಮಿಡ್ನ ಕಟ್ಟಿಸಿದ್ದೇವೆ, ತಾಜ್ ಮಹಲ್ನ ಸೃಷ್ಟಿ ಮಾಡಿದ್ದೇವೆ, ಇತ್ತೀಚಿನ ಸಮುದ್ರದಲ್ಲಿ ನಾವು ಅತ್ಯದ್ಭುತವಾದ ಸೇತುವೆನೇ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಈ ಒಂದು ಸೋಲಾರ್ ಸಿಸ್ಟಮ್ ನವಗ್ರಹವನ್ನು ದಾಟಿ ಸ್ಪೇಸ್ ಕ್ರಾಫ್ಟ್ಗಳನ್ನೆಲ್ಲ ಕಳಿಸ್ತಾ ಇದ್ದೇವೆ. ಸುಮಾರು 18 ವರ್ಷದ ಹಿಂದೆ ಕಳಿಸಿದಂಥ ಸ್ಪೇಸ್ ಕ್ರಾಫ್ಟ್ ಇವತ್ತಿಗೂ ಹೋಗ್ತಾ ಇದೆ. ನಮ್ಮ ಸೋಲಾರ್ ಸಿಸ್ಟಮ್ ದಾಟಿ ಆದ ನಂತರ ಅಲ್ಲಿಂದ ಚಿತ್ರಗಳನ್ನೆಲ್ಲ ರವಾನೆ ಮಾಡ್ತಾ ಇದೆ. ಎಂತಹ ಅದ್ಭುತ! ನಿಜ, ಹ್ಯಾಟ್ಸ್ ಆಫ್ ಟು ನಮ್ಮ ಇತ್ತೀಚಿನ ವಿಜ್ಞಾನಕ್ಕೆ. ಆದರೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಭೂಮಿ ಅನ್ನೋದು ತನ್ನ ಗುರುತ್ವಾಕರ್ಷಣಾ ಶಕ್ತಿನ ಒಂದು ಗಳಿಗೆ ಕಳ್ಕೊಂಡ್ಬಿಡತ್ತೆ ಅಂತ ಅನ್ಕೊಳ್ಳೋಣ. ಏನಾದರೂ ಉಳಿಯತ್ತಾ ಸ್ವಾಮಿ? ಈ ಕಟ್ಟಡ ನಿಲ್ಲಿಕ್ಕೆ ಸಾಧ್ಯನಾ? ಪಿರಮಿಡ್ ನಿಲ್ಲಿಕ್ಕೆ ಸಾಧ್ಯನಾ? ತಾಜ್ ಮಹಲ್ ನಿಲ್ಲಿಕ್ಕೆ ಸಾಧ್ಯನಾ? ಎಲ್ಲೂ ಹೋಗ್ಲಿ, ನೀವು ನಿಲ್ಲಿಕ್ಕೆ ಸಾಧ್ಯನಾ? ಭೂಮಿ ಮೇಲೆ ಊಟ ಮಾಡಕ್ಕೆ ಸಾಧ್ಯನಾ? ತಿಂಡಿ ತಿನ್ನಕ್ಕೆ ಸಾಧ್ಯನಾ? ಯಾವುದೂ ಸಾಧ್ಯವಿಲ್ಲ. ಹಾಗನ್ಬಿಟ್ಟು ವಿಜ್ಞಾನಕ್ಕೆ ಈ ಭೂಮಿಗೆ ಆ ಗುರುತ್ವಾಕರ್ಷಣಾ ಶಕ್ತಿ ಕೊಡೋದು ಗೊತ್ತಿಲ್ಲ, ಅಥವಾ ಅದರಿಂದ ಕಸಿದುಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ವಿಜ್ಞಾನದಲ್ಲಿ ಏನಾದರೂ ಶಕ್ತಿ ಇದೆ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯನಾ? ವಿಜ್ಞಾನ ಸಕಲವು ಮಾಡಬಲ್ಲದು ಅನ್ನೋದಕ್ಕೆ ಸಾಧ್ಯನಾ? ಇನ್ಯಾವುದೋ ಒಂದು ಬೃಹತ್ತಾದ ಕಣ್ಣಿಗೆ ಕಾಣದ ಶಕ್ತಿ ನಮ್ಮನ್ನ ಒಂಥರ ರಿಮೋಟ್ ಕಂಟ್ರೋಲ್ ರೂಪದಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ಸುಳ್ಳ ಅಂತ ಯಾವುದೇ ಒಬ್ಬ ಸ್ವಲ್ಪ ಬುದ್ಧಿ ಇರುವಂಥ ಮನುಷ್ಯ ಯೋಚನೆ ಮಾಡಿದ್ರೆ ಸುಮ್ಮನೆ ಈ ಪ್ರಕೃತಿಗೆ ಸರೆಂಡರ್ ಆಗ್ಬಿಡ್ತಾನೆ. ಒಂದು ವಿಜ್ಞಾನಕ್ಕೆ ನನ್ನ ಪ್ರಕಾರ ಗೊತ್ತಿರೋದು ಒಂದೇ ಒಂದು, ನಮ್ಮ ದೈಹಿಕಕ್ಕೆ ಏನು ಬೇಕಲ್ಲ ಆ ಸುಖನ ಸ್ವಲ್ಪ ಮಟ್ಟಿಗೆ ಕೊಡಬಲ್ಲದು. ದೈಹಿಕ ನೋವುಗಳಿದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡಬಲ್ಲದು ನಮ್ಮ ಈ ವಿಜ್ಞಾನ. ಒಂದೇ ಒಂದು ವಿಷಯ ನಾವು ವಿಜ್ಞಾನಕ್ಕೆ ಪ್ರಶ್ನೆ ಹಾಕೋಣ. ಸರ್, ನಮ್ಮ ಮನೆಯಲ್ಲಿ ಯಾಕೋ ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಸಂಶಯ ಪಡ್ತಾಳೆ, ನಾನು ನನ್ನ ಕೆಲಸದ ನಿಮಿತ್ತ ಒತ್ತಡದಿಂದ ರಾತ್ರಿ ಸ್ವಲ್ಪ ಲೇಟ್ ಆಗೋದ್ರೆ ಯಾಕೆ ಲೇಟಾಗಿ ಬಂದೆ ಅಂತ ಕೇಳ್ತಾರೆ, ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಸರ್ ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಏನಾದರೂ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಡಾಕ್ಟ್ರೇ ನನ್ನ ಹೆಂಡತಿ ಸರಿ ಹೊರಟೋಗ್ಬೇಕು, ಸಾಧ್ಯನಾ ಸ್ವಾಮಿ? ಡಾಕ್ಟರ್ ಕೈಲಿ ಆ ಒಂದು ಹೆಂಡತಿನ ಸರಿ ಮಾಡುವಂಥ ಶಕ್ತಿ ಇದೆಯಾ? ಬೇಡ. ಯಾವನ್ನೋ ಒಬ್ಬ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ದಾನೆ, ಇದ್ದಕ್ಕಿದ್ದಂಗೆ ದಡೀರಂತ ಕೆಳಗಡೆ ಬೀಳ್ತಾನೆ, ನಷ್ಟವೋ ನಷ್ಟ ಆಗ್ತಾ ಇದೆ. ಯಾವುದಾದ್ರೂ ಡಾಕ್ಟರ್ ಹತ್ರ ಅಥವಾ ವಿಜ್ಞಾನಿ ಹತ್ರ ಹೋಗ್ಬಿಟ್ಟು ಕೇಳೋದು, ಸ್ವಾಮಿ ನನ್ನ ಬಿಸ್ನೆಸ್ನಲ್ಲಿ ಯಾಕೋ ನಷ್ಟ ಆಗ್ತಾ ಇದೆ, ನನಗೇನಾದ್ರು ಒಂದು ಔಷಧಿನೋ ಏನಾದ್ರು ಒಂದು ಮಾರ್ಗ ಕೊಡಿ, ನಾನು ಮತ್ತೆ ಮೇಲಕ್ಕೆ ಬರಬೇಕು ಅಂತ ಹೇಳಿದ್ರೆ ಡಾಕ್ಟರ್ ನಗ್ತಾರೆ, ರೀ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ನನ್ನ ಹತ್ರ ಯಾವ ಔಷಧಿ ಇಲ್ಲ ಸ್ವಾಮಿ. ಹಾಗಾದರೆ ಇವೆಲ್ಲ ಸಮಸ್ಯೆಗಳಲ್ವಾ? ಒಂದು ಸಾಮಾಜಿಕ ಜೀವನದಲ್ಲಿ ಉಂಟಾಗುವಂತಹ ಒಂದು ಏರುಪೇರು, ನಿಮ್ಮ ಬಿಸ್ನೆಸ್ನಲ್ಲಿ ಉಂಟಾಗುವಂತಹ ಏರುಪೇರು, ನಾನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಉಂಟಾಗುವಂತಹ ತೊಂದರೆಗಳು, ಅನಪೇಕ್ಷಿತವಾಗಿ ಬಂದಂತಹ ಕೆಲವು ಕಾನೂನು ಬಾಧೆಗಳು, ಇವೆಲ್ಲ ಯಾತಕ್ಕೆ ಬರುತ್ತೆ, ಹೇಗೆ ಬರುತ್ತೆ? ಇದಕ್ಕೆ ವಿಜ್ಞಾನದಲ್ಲಿ ಉತ್ತರ ಇಲ್ವಲ್ಲ. ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಯೋಚನೆ ಮಾಡಿದಾಗ ಕೂಡಲೇ ನಾವು ಈ ನಮ್ಮ ಆಧ್ಯಾತ್ಮಿಕ ಕತೆ ಕಡೆಗೆ ಒಲವು ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ, ತಿರುಪತಿಗೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ, ಶಾಸ್ತ್ರವನ್ನು ಕೇಳಲಿಕ್ಕೆ ಶುರು ಮಾಡ್ತೀವಿ, ಎಲ್ಲ ತರಹದ ಬೇರೆ ಬೇರೆ ನಮ್ಮ ವೇದ ವಿದ್ಯೆಯನ್ನು ಅವಲಂಬಿಸ್ಲಿಕ್ಕೆ ಶುರು ಮಾಡ್ತೀವಿ. ಅಲ್ಲಿ ತನಕ ಬೇಡ ನಮಗೆ. ಒಂದು ನೆನಪಿಟ್ಕೊಳ್ಳಿ, ನಮ್ಮ ವೇದವನ್ನು ನೀವು ಅಭ್ಯಾಸ ಮಾಡಿದ್ರೆ ಅಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಎಲ್ಲೂ ಕೂಡ ಸ್ವಾರ್ಥತೆ ಕಾಣಿಸೋದಿಲ್ಲ, ಒಂದು ಕಿಂಚಿತ್ತೂ ಸ್ವಾರ್ಥತೆ ಕಾಣಿಸೋದಿಲ್ಲ. ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹೇಳುತ್ತೆ, ಒಬ್ಬ ಮನುಷ್ಯನಾದವನು ಷೋಡಶ ಕರ್ಮಗಳನ್ನ ತನ್ನ ಜೀವನದಲ್ಲಿ ಮಾಡಬೇಕು. ಹುಟ್ಟಿನಿಂದ ಸಾವಿನ ತನಕ 16 ಕ್ರಿಯೆಗಳನ್ನ ಹೇಳಿದೆ. ಯಾವ ಕ್ರಿಯೆನಲ್ಲೂ ನೋಡಿದ್ರೂ ಕೂಡ ನಿಮಗೆ ಸ್ವಾರ್ಥತೆ ಎದ್ದು ಕಾಣೋದಿಲ್ಲ. ಒಂದು ಮಗು ಹುಟ್ಟಿದಾಗ ನಾಮಕರಣ ಮಾಡೋದಾಗ್ಲಿ, ಅಥವಾ ಒಂದು ಮಗು ದೊಡ್ಡದಾದಾಗ ಅದಕ್ಕೆ ಅನ್ನಪ್ರಾಸನ ಮಾಡೋದಾಗ್ಲಿ, ಒಂದು ಹುಡುಗಿ ನೆರೆದಾಗ ಮಾಡುವಂತಹ ಕೆಲವು ಕ್ರಿಯೆಗಳಾಗಲಿ,
ನಮ್ಮ ಮದುವೆ ಸಂದರ್ಭದಲ್ಲಿ ಮಾಡುವಂತಹ ಅಗ್ನಿಯ ಸುತ್ತಕೊಂಡು ಮಾಡುವಂತಹ ಕೆಲವು ಕ್ರಿಯೆಗಳಾಗಲಿ, ತಂದೆ ತಾಯಿಗಳು ಸತ್ತಾಗ ಮಾಡುವಂತಹ ಶ್ರಾದ್ದದಲ್ಲಾಗಲಿ, ನಮ್ಗೇನು ಸ್ವಾಮಿ ಅವೆಲ್ಲ ಮಾಡೋದ್ರಿಂದ ಉಪಯೋಗ? ಏನಾದರೂ ಸ್ವಾರ್ಥತೆ ಇದೆಯಾ ಅದರಲ್ಲಿ? ನಮ್ಮ ತಂದೆ ಸತ್ತೋಗಿದ್ದಾರೆ, ನಮ್ಮ ತಾತ ಸತ್ತೋಗಿದ್ದಾರೆ, ಆದರೂ ಕೂಡ ಅವರ ಶ್ರಾದ್ದವನ್ನ ಮಾಡ್ತೀವಿ, ಖರ್ಚು ಮಾಡ್ತೀವಿ. ಸ್ವಾರ್ಥತೆ ಇದ್ರೆ ಮಾಡ್ತಾ ಇದ್ವಾ? ನಮ್ಗದ್ರಿಂದ ಏನಾದರೂ 4 ಕಾಸು ಹುಟ್ಟತ್ತೆ ಅನ್ನೋದಾರೆ ನಾವು ಮಾಡ್ತಾ ಇದ್ವಾ? ಆದ್ರಿಂದ ನಮ್ಮ ಹಿಂದೂ ಸಂಸ್ಕೃತಿಯ ಯಾವ ಒಂದು ವಿಷಯದಲ್ಲೂ ಕೂಡ ಸ್ವಾರ್ಥತೆ ಇಲ್ಲ. ಆದರೆ ನಮ್ಮ ಪಾಶ್ಚಾತ್ಯದ ಯಾವುದೇ ವಿಷಯ ತೆಗೆದುಕೊಳ್ಳಿ, ಎಲ್ಲದಲ್ಲೂ ಸ್ವಾರ್ಥತೆ ಇದೆ. ಸ್ವಾರ್ಥ ಇಲ್ಲದೆ ಇಲ್ವೇ ಇಲ್ಲ. ಒಂದು ಮದುವೆ ಅಂದ್ರೂ ಕೂಡ ಹೆಂಡತಿ ಸರಿ ಹೋಗ್ಲಿಲ್ಲ, ಡೈವರ್ಸ್ ಮಾಡ್ರಿ. ಯಾವುದೇ ಒಂದು ಸಂಬಂಧ ಸರಿ ಇಲ್ವಾ, ಡೈವರ್ಸ್ ಮಾಡ್ರಿ. ಒಂದು ಮಗು ತನ್ನ ತಂದೆ ತಾಯಿ ಹಿಂಸೆ ಕೊಡ್ತಾ ಇದೆ ಅಂದರೆ ಅಮೆರಿಕಾಗೆ ಹೋಗಿ ನೋಡಿ, ಆ ಮಗು ಬೇಕಾದ್ರೆ ತಂದೆ ತಾಯಿ ಮೇಲೆ ಕಂಪ್ಲೇಂಟ್ ಮಾಡ್ಬೋದು, ಆ ತಂದೆ ತಾಯಿನ ಜೈಲ್ಗೆ ಹಾಕ್ಬೋದು. ಇಷ್ಟು ಮಟ್ಟಿಗಿದೆ. ಅದರಲ್ಲಿ ಏನಾದರೂ ಸೆಂಟಿಮೆಂಟ್ಸ್ ಅನ್ನೋದಿದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಎಂತಹ ಅಗಾಧವಾದ್ದು ಅಂತ ನಮ್ಗನ್ಸುತ್ತೆ. ಈಗ ವಾಸ್ತು ವಿಷಯಕ್ಕೆ ಬರ್ತೀನಿ ನಾನು. ವಾಸ್ತುನಲ್ಲಿ ವಿಜ್ಞಾನ ಇಲ್ಲ ಅಂತ ಹೇಳೋರಿಗೆ ಕೆಲವೊಂದು ವೈಜ್ಞಾನಿಕ ವಿಷಯಗಳನ್ನ ಹೇಳ್ತೀನಿ. ವಾಸ್ತು ವಸ್ತುರೇವ ವಾಸ್ತು ಅಂತ ಹೇಳಿದೆ. ಮೊದಲು ಅದನ್ನ ನೆನಪಿಟ್ಕೊಳ್ಳಿ. ಪ್ರತಿಯೊಂದು ವಸ್ತುವಿನಲ್ಲೂ ವಾಸ್ತುವಿದೆ. ಈ ವಸ್ತುವಿನಿಂದಲೇ ವಾಸ್ತು ಮಾಡಲ್ಪಟ್ಟಿದೆ. ಒಂದು ಅದ್ಭುತವಾದ ಗುಣ ವಾಸ್ತುನಲ್ಲಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಈ ಪ್ರಾಣ ಅಂತ ಹೇಳೋದು ಕೇವಲ ನಮ್ಮ ಮನುಷ್ಯನ ದೇಹದಲ್ಲಿ ಮಾತ್ರ ಅಲ್ಲ, ನಮ್ಮ ಕಟ್ಟಡದಲ್ಲೂ ಪ್ರಾಣ ಇದೆ ಅಂತ ಹೇಳುತ್ತೆ. ನಮ್ಮ ಕಟ್ಟಡದ ಸುತ್ತಮುತ್ತ ಇರೋಂಥ ವಾತಾವರಣದಲ್ಲೂ ಕೂಡ ಪ್ರಾಣ ಇದೆ ಅಂತ ಹೇಳುತ್ತೆ. ಪ್ರತಿಯೊಂದು ಅಂಶದಲ್ಲೂ ಕೂಡ ಪ್ರಾಣ ಇದೆ ಅಂತ ಹೇಳುತ್ತೆ. ಆ ಪ್ರಾಣದಲ್ಲಿ ನೀವು ಸಕಾರಾತ್ಮಕ ಶಕ್ತಿಯನ್ನ ತುಂಬಿದ್ರೆ ಎಲ್ಲ ತರಹದ ಪ್ರಗತಿಯನ್ನ ನೀವು ನಿಮ್ಮ ಜೀವನದಲ್ಲಿ ಸಾಧಿಸಬಹುದು ಅಂತ ಹೇಳುತ್ತೆ. ಸಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಶಕ್ತಿ ಇದೆಯೋ ಇಲ್ವೋ ಅಂತ ನೀವು ಪ್ರಶ್ನೆ ಮಾಡಿಕೊಂಡ್ರೆ ನೀವು ಹೇಳ್ತಾರೆ, ಯಾತಕ್ಕೆ ಸರ್ ಇಲ್ಲ? ಕೆಲವು ಸಲ ನನ್ನ ಯೋಚನೆಯಲ್ಲೂ ಕೂಡ ಕೆಟ್ಟ ಯೋಚನೆ ಬರುತ್ತೆ, ಕೆಲವು ಸಲ ನನ್ನ ಯೋಚನೆಯಲ್ಲೂ ಕೂಡ ಒಳ್ಳೆ ಯೋಚನೆ ಬರುತ್ತೆ. ಈ ಒಳ್ಳೆ ಯೋಚನೆ ಅನ್ನೋದನ್ನೇ ಒಂದು ಸಕಾರಾತ್ಮಕತೆ, ಕೆಟ್ಟ ಯೋಚನೆ ಅನ್ನೋದನ್ನೇ ನಕಾರಾತ್ಮಕ ಶಕ್ತಿ. ನಮ್ಮಲ್ಲಿ ನಾವು ಯಾವುದು ಬೇಕೋ ಅದನ್ನು ತೆಗೆದುಕೊಂಡಾಗ ಅದರ ಪ್ರಕಾರ ನಮಗೆ ಫಲಗಳು ಸಿಗ್ತಾ ಹೋಗುತ್ತೆ. ನಮ್ಮಲ್ಲೊಂದು ಇಚ್ಛಾಶಕ್ತಿ ಅಂತಿರುತ್ತೆ, ನಮ್ಮಲ್ಲಿ ಅವಲಂಬಿಸಿದೆ ಅದು. ಸಕಾರಾತ್ಮಕ ಶಕ್ತಿ ತೆಗೆದುಕೊಳ್ಬೇಕು, ನಕಾರಾತ್ಮಕ ಶಕ್ತಿ ತೆಗೆದುಕೊಳ್ಬೇಕು ಅಂತ. ಟಿವಿನಲ್ಲಿ 100 ಪ್ರೋಗ್ರಾಮ್ ಬರುತ್ತೆ. ಒಳ್ಳೆ ಪ್ರೋಗ್ರಾಮು ಬರುತ್ತೆ, ಕೆಟ್ಟ ಪ್ರೋಗ್ರಾಮು ಬರುತ್ತೆ. ನೋಡೋದು ಬಿಡೋದು ಯಾರ ಕೈಲಿದೆ? ರಿಮೋಟ್ ಕಂಟ್ರೋಲ್ ಯಾರ ಕೈಲಿದೆ? ನನ್ನ ಕೈಯಲ್ಲಿದೆ. ನಾನು ಬೇಕಾದರೆ ಆಸ್ಥಾ ಅಂತ ಒಳ್ಳೆ ಕಾರ್ಯಕ್ರಮ ನೋಡ್ಬೋದು, ಸಂಸ್ಕಾರ ಅಂತ ಕಾರ್ಯಕ್ರಮ ನೋಡ್ಬೋದು. ಅದು ಬಿಟ್ಟು ಕ್ರೈಮ್ ಡೈರಿ ಅಂತೆ, ಕ್ರೈಮ್ ರಿಪೋರ್ಟರ್ ಅಂತೆ ಅದನ್ನು ಕೂಡ ನೋಡಬಹುದು. ಆ ತರಹ ಕಾರ್ಯಕ್ರಮ ನೋಡಿದಾಗ ನಮಗೆ ಜಗತ್ತೇ ಬಹಳ ಕೆಟ್ಟದು ಅಂತ ಅನ್ನಿಸ್ಬೋದು. ಅದೇ ಆಸ್ಥಾ ಅಂತ ಕಾರ್ಯಕ್ರಮಗಳು ನೋಡಿದಾಗ ಹಾ ಜಗತ್ತು ಎಷ್ಟು ಅದ್ಭುತವಾಗಿದೆಪ್ಪ, ನಮ್ಮ ಹಿಂದೂ ಸಂಸ್ಕೃತಿ ಎಂತ ಒಳ್ಳೇದಪ್ಪ ಅಂತ ಕೂಡ ಅನ್ನಿಸ್ಬೋದು. ವಾಸ್ತುವಿನಲ್ಲಿ ಮೊಟ್ಟ ಮೊದಲಿಗೆ ಹೇಳುತ್ತೆ, ನೀವು ಇರೋ ಜಾಗದಲ್ಲಿ ಅಲ್ಲಿರೋ ಪಂಚಭೂತ ಶಕ್ತಿಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಆ ಪಂಚಭೂತಗಳ ಶಕ್ತಿಗಳನ್ನ ಯಾವ ರೀತಿ ನೀವು ನಿಮ್ಮ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ತೀರಾ, ಹೇಗೆ ಉಪಯೋಗಿಸ್ಕೊಳ್ತೀರಾ ಅನ್ನೋದು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ.